ಬಿಡದಿ ಟೌನ್ಶಿಪ್ ವಿರುದ್ಧ ರೈತರು ಸಮರ ಸಾರಿರುವುದು. ಬಿಡದಿನಲ್ಲಿ ರೈತರ ಪಾದಯಾತ್ರೆ ನಡೀತಾ ಇದೆ. ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಹಾಕ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಬೃಹತ್ ಬೈಕ್ ರ್ಯಾಲಿ ಕೂಡ ನಡೀತಾ ಇದೆ. ಬಿಡದಿಯಿಂದ ಬೈರಮಂಗಲದ ತನಕ ಬೈಕ್ ರ್ಯಾಲಿ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಶಾಂತ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಅಲ್ಲಿಂದ ನೋಡೋಣ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ಸರ್ಕಾರದ ವಿರುದ್ಧ ರಣಕಳೆ ಮೊಳಗಿಸಲು ಅನ್ನದಾತರು ಮುಂದಾಗಿದ್ದಾರೆ. ಬಿಡದಿಯಿಂದ ಬೈರಮಂಗಲದವರೆಗೂ ಬೃಹತ್ ಬೈಕ್ ರ್ಯಾಲಿಯನ್ನ ನಡೆಸೋದಕ್ಕೂ ಕೂಡ ಇದೀಗ ಮುಂದಾಗಿರುವಂಥದ್ದು. ನಾನಿವಾಗ ಸ್ಥಳದಲ್ಲಿದ್ದೀನಿ, ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಬಿಡದಿ ಬಳಿ GBIT ಯೋಜನೆಯನ್ನು ವಿರೋಧಿಸಿ ಕಳೆದ ಹಲವು ದಿನಗಳಿಂದಲೂ ಕೂಡ ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆಗೆ ಇದೀಗ ಬೇರೆ ಬೇರೆ ಜಿಲ್ಲೆಗಳ ರೈತರು ಕೂಡ ಸಾಥನ್ನು ನೀಡಿರುವಂಥದ್ದು. ಪ್ರಮುಖವಾಗಿ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರ ಜಿಲ್ಲೆಯ ರೈತರುಗಳು ಕೂಡ ಬಿಡದಿ ಭಾಗದ ರೈತರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ಬೃಹತ್ ಆದಂಥ ಬೈಕ್ ರ್ಯಾಲಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸರಿಸುಮಾರು ರಾಮನಗರ ತಾಲೂಕಿನ ಬಿಡದಿಯಿಂದ ಬೈರಮಂಗಲದವರೆಗೂ 5 ಕಿಲೋಮೀಟರ್ವರೆಗೂ ಕೂಡ ಬೃಹತ್ ಆದಂಥ ಒಂದು ಬೈಕ್ ರ್ಯಾಲಿಯನ್ನು ನಡೆಸಿ ಆ ನಂತರದಲ್ಲಿ ಬೈರಮಂಗಲದಲ್ಲಿ ದೊಡ್ಡ ಮಟ್ಟಿನ ಹೋರಾಟ ನಡೆಸಿ ಸರ್ಕಾರಕ್ಕೆ ಚಾಟಿ ಬೀಸೋದಕ್ಕೂ ಕೂಡ ಮುಂದಾಗ್ತಿರುವಂಥದ್ದು. ಈಗಾಗಲೇ ಬೈರಮಂಗಲ ಹೊರಡೋದಕ್ಕೆ ಈಗಾಗಲೇ ಬಿಡದಿ ಬಳಿ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಕೂಡ ಆಗಮಿಸ್ತಾ ಇರೋದು. ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಸಾಕಷ್ಟು ರೈತರು ಕೂಡ ಈಗಾಗಲೇ ಬಂದಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮೆರವಣಿಗೆ ಕೂಡ ಆರಂಭ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಯೋಜನೆ ಆಗಬಾರ್ದು ಅನ್ನುವಂಥದ್ದು ಕೂಡ ಆಗ್ರಹಿಸ್ತಾ ಇದ್ದಾರೆ. ಇಲ್ಲಿ ನೋಡಬಹುದು, ಈ ಒಂದು ಬೈಕ್ ರ್ಯಾಲಿಯಲ್ಲಿ ಸಾಕಷ್ಟು ಮಹಿಳೆಯರು ಕೂಡ ಬಂದಿದ್ದಾರೆ. ಅವ್ರನ್ನೂ ಕೂಡ ನಾನು ಮಾತಾಡಿಸ್ತೀನಿ, ಏನ್ ಹೇಳ್ತಾರೆ ಅಂತ. ಮೇಡಮ್, ನೀವು ಕೂಡ ಪಾಲ್ಗೊಳ್ತಿದ್ದೀರಿ, ಯಾವ ಜಿಲ್ಲೆಯವರು, ಇಲ್ಲಿಂದ ಬಂದಿದ್ದೀರಿ, ಯಾವ ರೀತಿ ಬೆಂಬಲ ಕೊಡ್ತೀರಿ? ಈ ಭಾಗದ ರೈತರು ಸರ್, ನಾವು ನಮ್ಮ ಬೆಂಬಲವಾಗಿ ಎಲ್ಲ ಸಂಘಟನೆ ಬಂದಿದ್ದಾರೆ. ಅವ್ರನ್ನ ಕರ್ಕೊಂಡು ಹೋಗೋದಕ್ಕೋಸ್ಕರ ನಾವು ಬರ್ತಿದ್ದೀವಿ. ಈ ಸರ್ಕಾರ ನಮಗೆ ಯಾವುದೇ ರೀತಿ ಸಪೋರ್ಟ್ ಮಾಡ್ತಿಲ್ಲ. ಇವತ್ತು ರೈತ ಸಂಘಟನೆ ನಮ್ಗೆ ಸಪೋರ್ಟ್ ಮಾಡ್ತಿದೆ. ದಯವಿಟ್ಟು ಈ ಸರ್ಕಾರ ಇನ್ನಾರು ಎಚ್ಚೆತ್ಕೊಂಡು ರೈತರನ್ನ ಯಾವುದೇ ಕಾರಣಕ್ಕೂ ಎದುರಾಕೋಬೇಡಿ. ದಯವಿಟ್ಟು ರೈತರು ಎದುರಾಕೊಂಡ್ರೆ ನಿಮ್ಮ ಸರ್ಕಾರ ಉಳಿಸೋದು ಏನು ಕ್ಷಣ ಮಾತ್ರದಲ್ಲಿ ಉಳಿಸ್ತೀವಿ. ದಯವಿಟ್ಟು ರೈತರಿಗೆ ಬೆಲೆ ಕೊಡಿ, ಅವ್ರಿಗೆ ಗೌರವ ಕೊಟ್ಟು ಇನ್ನಾದರೂ ನಮ್ಮ ಭೂ ಸ್ವಾಧೀನ ಕೈ ಬಿಟ್ಟು ನಮ್ಮ ರೈತರನ್ನ ಬದುಕಕ್ಕೆ ಬಿಟ್ಬಿಡಿ ಅಷ್ಟೇ. ಏನು ಹೇಳ್ತೀರಮ್ಮ? ನಮ್ಮ ಭೂಮಿ ನಮ್ಮಕ್ಕು. ನಮ್ಮ ಭೂಮಿಗೋಸ್ಕರ ನಾವು ಹೋರಾಟ ಮಾಡ್ತಿದ್ದೀವಿ. ನಮ್ಮ ಭೂಮಿಗೋಸ್ಕರ ನಾವು ಹೋರಾಟ ಮಾಡ್ತಿದ್ದೀವಿ ಅಂದರೆ ಇಲ್ಲಿಗೂ ಸಹಿ, ಎಲ್ಲರೂ ಸಹಿ. ನಮ್ಮ ಭೂಮಿ ನಿಲ್ಸೋವರೆಗೂ ನಾವು ಹೋರಾಟ ಮಾಡ್ತಿರ್ತೀವಿ. ನಮ್ಮ ಭೂಮಿ ತೊಗೊಳಕ್ಕೆ ಅವ್ರು ಯಾರು, ಅವ್ರದ್ದೇನು ಜಮೀನು ನಾವು ಹೋಗಿಲ್ಲ. ನಮ್ಮ ಜಮೀನು ನಾವು ಹೋರಾಟ ಮಾಡ್ತೀವಿ. ಅವ್ರ ಜಮೀನು ಇದ್ದಂಗಲ್ವ ನಮ್ಮ ಜಮೀನು. ನಾವು ಮಕ್ಕಳು ಮರಿ ಇದ್ದಾವಲ್ವ, ನಮಗೂ ಕಟ್ಟಬೇಕಲ್ವಾ. ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತೀವಿ. ಎಲ್ಲಿ ವಿಧಾನಸೌಧಕ್ಕಾದ್ರೂ ಸರಿ ಬಿಡಲ್ಲ, ನಾವು ಹೋರಾಟ ಮಾಡೇ ಮಾಡ್ತೀವಿ. ನಾವು ಬಹಳಷ್ಟು ದಿನಗಳಿಂದ ಮಾಡ್ತಾ ಇದ್ದೀರಾ, ಸರ್ಕಾರ ಕೂಡ ಬಗ್ತಾ ಇಲ್ಲ. ಇವತ್ತು ಬೇರೆ ಬೇರೆ ಜಿಲ್ಲೆಯ ರೈತರು ಕೂಡ ನಿಮಗೆಲ್ಲ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ನಮಗೆ ರಾಜ್ಯ ರೈತ ಸಂಘದಿಂದ ಒಂದು 11 ಜಿಲ್ಲೆಯಿಂದ ಎಲ್ಲ ರಾಜ್ಯ ನಾಯಕರು ಮತ್ತು ರೈತ ನಾಯಕರು ಮತ್ತು ರೈತರು ಎಲ್ಲ ಬರ್ತಾವ್ರೆ. ನಮಗೊಂದು ಆನೆ ಬಲ ಸಿಕ್ತಂಗೆ ಆಗದೆ. ಇನ್ನು ಮುಂದಕ್ಕೆ ಇನ್ನೂ ಉಗ್ರವಾದ ಹೋರಾಟ, ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ, ಪ್ರಾಂತ ರೈತ ಸಂಘ, ಮಹಿಳಾ ಸಂಘಟನೆಗಳು ಮತ್ತು ವಿದ್ಯಾರ್ಥಿ ಸಂಘಟನೆಗಳ ಒಂದು ಸಹಯೋಗದಲ್ಲಿ ವಿಧಾನಸೌಧ ಮುತ್ತಿಗೆ ಆಗುವಂಥ ಕೆಲಸನೂ ಮಾಡ್ತೀವಿ. ನಮ್ಮ ಭೂಮಿ ಉಳಿಸ್ಕೊಳ್ಳೋ ಗಂಟ ಯಾವ್ಯಾವ ಥರ ಹೋರಾಟ ಆದ ಉಗ್ರವಾದ ಹೋರಾಟ ಎಲ್ಲನೂ ಮಾಡ್ತೀವಿ ಸರ್ ನಾವು. ಇಲ್ಲಿನ ರೈತ ಮಹಿಳೆಯರು ಹೇಳ್ತಿರುವಂಥ ಮಾತು, ನಮ್ಮ ಜಮೀನನ್ನು ಉಳಿಸ್ಕೊಳ್ಳೋದಕ್ಕೆ ಯಾವ ರೀತಿಯ ಹೋರಾಟ ಕೂಡ ನಾವು ಸಿದ್ಧ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ. ಇನ್ನು HDK DK ನಡುವೆ ಬಹಿರಂಗ ಚರ್ಚೆಯ ಪಂಥಾಹ್ವಾನ. ಚರ್ಚೆಗೆ ಬನ್ನಿ ಅಂತ CM DKಗೆ HD ಕುಮಾರಸ್ವಾಮಿ ಆಹ್ವಾನ ಕೊಟ್ಟರು. ಬನ್ನಿ ಬೈರಮಂಗಲಕ್ಕೆ ಬನ್ನಿ, ಚರ್ಚೆ ಮಾಡೋಣ ಅಂತಂತಂದರು HD ಕುಮಾರಸ್ವಾಮಿ. ಇದಕ್ಕೆ ಸಂಬಂಧಪಟ್ಟಂಗೆ DK ತಿರುಗೇಟನ್ನು ಕೊಟ್ಟರು. ಅಸೆಂಬ್ಲಿಗೆ ಚರ್ಚೆ ಬನ್ನಿ ಅಂತ ನಾನು ಕರೆದಿದ್ದೆ, ಬಹಿರಂಗ ಚರ್ಚೆಗೆ ನಾನು ಸಿದ್ಧವಿದ್ದೆ, ಆವಾಗ ಯಾರೂ ಕೂಡ ಬರಲಿಲ್ಲ. ಈಗ ನೀವು ಕರಿತಾ ಇದ್ದೀರಿ, ನನಗೆ ಈಗ ಟೈಮ್ ಇಲ್ಲ ಅಂದಿದ್ದಾರೆ DK. ನೋಡಪ್ಪ, ನಾನಂತೂ ಆರಾಮಾಗಿದ್ದೀನಿ. ನಿಮಗೆ ಭಾಳ ಯಾಕಂದರೆ ಸರ್ಕಾರ ನಡೆಸ್ತಾ ಇದ್ದೀರಿ, ಹಲವಾರು ರೀತಿಯಲ್ಲಿ ಇವೆಂಥವು ಟೇಪಿಗೆ ಇಟ್ಟಿಟ್ಟು ಮೆಜರ್ಮೆಂಟ್ ಇಟ್ಟು ಮಧ್ಯರಾತ್ರಿ 12 ಗಂಟೆ ರಾತ್ರಿ 1 ಗಂಟೆ ರಾತ್ರಿವರೆಗೂ ಕೆಲಸದಲ್ಲಿ ಬ್ಯುಸಿ ಇರ್ತೀರಪ್ಪ. ನೀವು ಅದೆಲ್ಲ ಬಿಟ್ಟು ಯಾವಾಗ ಸ್ವಲ್ಪ ಸಮಯ ಮಾಡ್ಕೊತೀರಿ, ನೀನೇ ಕೊಡಪ್ಪ, ನೀವೇ ಕೊಡಿ ಡೇಟ್ನ, ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಈಗಲೂ ಅದೇ ಹೇಳೋದು, ನಾನು ಫ್ರೀ ಇದ್ದೀನಿ, ಯಾವಾಗ ಬೇಕಾದ್ರೂ ಬರ್ತೀನಿ ಅಂತ ಅವತ್ತೂ ಹೇಳಿದ್ದೀನಿ. ನಾನೇನು ಬರಲ್ಲ ಅಂತ ಹೇಳಿಲ್ಲ, ಯಾಕೆಂದರೆ ಬ್ಯುಸಿ ಅವರಷ್ಟು ಬ್ಯುಸಿ ನಾವಿಲ್ಲ. ಅದರಿಂದ ಅವರು ಆ ಬ್ಯುಸಿ ಶೆಡ್ಯೂಲ್ನಲ್ಲಿ ಸಮಯ ಫ್ರೀ ಮಾಡ್ಕೊಂಡು ಬಂದ್ರೆ ನಂದೇನು ಯಾವಾಗ ಬೇಕಾದ್ರೂ ತಯಾರಿದೆ. ಇದೇನು ಸುಮ್ಮನೆ ನಾವು ರೆಡಿ ಮಾಡ್ಕೊಂಡು ಬಂದಿದ್ದೀವ? ಇದೆಲ್ಲ ರೈತರದೇ. ಅದರಿಂದ ಅಲ್ಲೇ ಬೈರಮಂಗಲ ಜನಗಳ ಹತ್ರಕ್ಕೆ ಹೋಗೋಣ.
ಅಲ್ಲಿ ಯಾರು ಹೆಣ್ಮಕ್ಳು ವಯಸ್ಸಾಗಿರೋರು 450 ದಿನ ಕೂತವರಲ್ಲ, ಅಲ್ಲೇ ಅವ್ರ ಮುಂದಾನೆ ಚರ್ಚೆ ಆಗಲಿ, ಹೋಗೋಣಂತೆ. ನಾನೇನು ಮಾತಾಡೋದಿಲ್ಲ, ಕರೆದಾಗ ಬರಲಿಲ್ಲ. ಅಸೆಂಬ್ಲಿ ಇದೆ, ಅವರ ಅನುಭವಿ ರಾಜಕಾರಣಿಗಳ ಹತ್ರ ಮಾತಾಡಿಸ್ಲಿ, ಉತ್ತರ ಕೊಡೋಣ. ಕೆಲವೊಂದಿಷ್ಟು ದಾಖಲೆಗಳು ಬಿಡುಗಡೆ ಮಾಡಿದ್ದಾರೆ ಸರ್ ಅವರು. ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್, ಗುಡ್ ಲಕ್.